ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ದಿನಾಂಕ 19/5/2025 ಬೆಳಿಗ್ಗೆ 7:30 ಸುಮಾರಿಗೆ ಲಿಂಗಸ್ಕೂರು ತಾಲೂಕಿನ ಕಸಬಾ ಲಿಂಗಸ್ಕೂರು ಗ್ರಾಮದ ಚನ್ನಬಸಪ್ಪ ಸನ್ನಾಫ್ ಅಮರಪ್ಪ ಜೂಲಗುಡ್ಡ ಇವರ ಮೇಲೆ ಹಲ್ಲೆ ಮಾಡಿರುವ ಆರೋಪಿತರನ್ನು ಗಡೀಪಾರು ಮಾಡಿ ಸಿಆರ್ಪಿಎಫ್ ಯೋಧನಿಗೆ ಮತ್ತು ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಒದಗಿಸಿಕೊಟ್ಟು ಯೋಧನ ಅಕ್ಕನ ಜಮೀನು ಹದ್ದುಬಸ್ತು ಮಾಡಿ ಗಡಿ ಗುರುತಿಸಿಕೊಡುವ ಕುರಿತು ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಯಿತು. ನಮ್ಮ ಯೋಧರಾದ ಚನ್ನಬಸಪ್ಪ ತಂದೆ ಅಮರಪ್ಪ ಇವರಿಗೆ ಕಸಬಾ ಸ್ಕೂಲಲ್ಲಿ ಮಾರಣಾಂತಿಕ ಹತ್ಯೆ ಆದ ನಂತರ ಈ ಒಂದು ಮನವಿಯನ್ನು ತಮ್ಮ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಗೃಹಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಯಚೂರು, ಮಾನ್ಯ ತಹಸೀಲ್ದಾರ್ ಮಾನ್ವಿ ತಮ್ಮ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೇವೆ. ಅದರ ವಿವರ ಈ ರೀತಿಯಾಗಿದೆ. ಮಾನ್ಯರೇ, ದಿನಾಂಕ 19/5/2025 ಬೆಳಗ್ಗೆ 7:30 ಸುಮಾರಿಗೆ ಲಿಂಗಸ್ಕೂರು ತಾಲೂಕಿನ ಕಸಬಾ ಲಿಂಗಸ್ಕೂರು ಗ್ರಾಮದ ಚನ್ನಬಸಪ್ಪ ತಂದೆ ಅಮರಪ್ಪ ಜೂಲಗುಡ್ಡ ಸಿಆರ್ಪಿಎಫ್ ಎಎಸ್ಐ ಇವರ ಮೇಲೆ ಹಲ್ಲೆ ಮಾಡಿರುವ ಆರೋಪಿತರನ್ನು ಗಡೀಪಾರು ಮಾಡಿ ಸಿಆರ್ಪಿಎಫ್ ಯೋಧನಿಗೆ ಮತ್ತು ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಒದಗಿಸಿಕೊಟ್ಟು ಯೋಧನ ಅಕ್ಕನ ಜಮೀನು ಹದ್ದುಬಸ್ತು ಮಾಡಿ ಗುರುತಿಸಿಕೊಡುವ ಕುರಿತು ಮನವಿ. ಈ ಮೇಲ್ತೋರಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಯ ಸಶಸ್ತ್ರ ಪಡೆಗಳ ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘ ಸಿರ್ವಾರ್ ಮಾನ್ವಿ ಘಟಕದ ವತಿಯಿಂದ ತಮಗೆ ವಿನಂತಿಸಿಕೊಂಡು ಮನವಿ ಸಲ್ಲಿಸುತ್ತಾ ಒತ್ತಾಯಿಸುವುದೇನೆಂದರೆ, ಲಿಂಗಸ್ಕೂರು ತಾಲೂಕಿನ ಕಸಬಾ ಲಿಂಗಸ್ಕೂರು ಗ್ರಾಮದ ಸಿಆರ್ಪಿಎಫ್ ಎಎಸ್ಐ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಯೋಧ ಚನ್ನಬಸಪ್ಪ ತಂದೆ ಅಮರಪ್ಪ ಜೂಲಗುಡ್ಡ ಇವರ ಖಾಸಾ ಹಕ್ಕಳಾದ ದೇವಮ್ಮ ಗಂಡ ಪಂಪಣ್ಣ ಇವರ ಹೊಲದ ವಧುವಿನ ವಿಚಾರವಾಗಿ ಬಾಜು ಜಮೀನಿನ ಮಾಲೀಕರು ಯೋಧನ ಹಕ್ಕನೊಂದಿಗೆ ಜಗಳ ತೆಗೆದುಕೊಂಡಾಗ ಯೋಧನು ಆರೋಪಿತರಿಗೆ ತಿಳಿ ಹೇಳಿ ಜಗಳ ಆಡುವುದು ಸರಿಯಲ್ಲ ಎಂದು ತಿಳಿ ಹೇಳಿದ್ದನು. ಆದರೆ ಸದರಿ ದ್ವೇಷವನ್ನು ಇಟ್ಟುಕೊಂಡು ಆರೋಪಿತರು ದಿನಾಂಕ 19/5/2025 ಯೋಧನ ಕಸಬಾ ಲಿಂಗಸ್ಕೂರು ರಸ್ತೆಯಲ್ಲಿರುವ ವರದೇಂದ್ರ ಲೇಔಟ್ನಲ್ಲಿ ವಾಯು ವಿಹಾರಕ್ಕೆ ಹೋದಂಥ ಸಮಯದಲ್ಲಿ ಆರೋಪಿತರಾದ ಅಮರೇಶ್ ಮತ್ತು ಮಂಜುನಾಥ್ ಸಾಕಿನ್ ಕಸಬಾ ಲಿಂಗಸ್ಕೂರು ಇವರಿಬ್ಬರು ಯೋಧನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುತ್ತಾರೆ. ಈ ಕುರಿತು ಲಿಂಗಸ್ಕೂರು ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 01/21/2025 ಅನ್ವಯ ಭಾರತೀಯ ನ್ಯಾಯ ಸಂಹಿತೆ 2023 ಕಲಂ 118 (1) 118 (2) 109 ನಂತರ 351 (2) 352 ಅನ್ವಯ ದೂರು ದಾಖಲಾಗಿದ್ದು ಇರುತ್ತದೆ. ಬಂಧನಕ್ಕೆ ಒಳಪಟ್ಟ ಆರೋಪಿತರನ್ನು ಈ ಕೂಡಲೇ ಗಡೀಪಾರು ಮಾಡಬೇಕು ಹಾಗೂ ಸದರಿ ಆರೋಪಿತರ ಮೇಲೆ ಅನ್ವಯಪಡುವ ಪ್ರಕರಣಗಳನ್ನು ದಾಖಲಿಸಬೇಕು. ಆದರೆ ಸದರಿ ಆರೋಪಿತರನ್ನು ಈ ಕೂಡಲೇ ಗಡೀಪಾರು ಮಾಡಬೇಕು. ಯೋಧನ ಹಕ್ಕನ ಜಮೀನು ಹದ್ದುಬಸ್ತು ಮಾಡಿ ಗಡಿ ಗುರುತಿಸಿ ಯೋಧನ ಹಕ್ಕನ ತಂಟೆಗೆ ಆರೋಪಿತರು ಬರದಂತೆ ಕಟ್ಟುನಿಟ್ಟಿನ ಆಜ್ಞೆ ಮಾಡಬೇಕು ಹಾಗೂ ಯೋಧನಿಗೆ ಮತ್ತು ಯೋಧನ ಕುಟುಂಬಕ್ಕೆ ರಕ್ಷಣೆ ಒದಗಿಸಬೇಕಾಗಿ ಈ ಮನವಿ ಮೂಲಕ ಒತ್ತಾಯಿಸುತ್ತೇವೆ. ರಾಯಚೂರು ಜಿಲ್ಲೆಯ ಮೇಲಿಂದ ಮೇಲೆ ಯೋಧನ ಮೇಲೆ ಆಗುತ್ತಿರುವ ದೌರ್ಜನ್ಯ, ಹಲ್ಲೆ, ದಬ್ಬಾಳಿಕೆಯನ್ನು ತಡೆಗಟ್ಟಬೇಕಾಗಿ ಈ ಮನವಿ ಮೂಲಕ ಒತ್ತಾಯಿಸುತ್ತಿದ್ದೇವೆ. ವಂದನೆಗಳನ್ನು ಇಲ್ಲ ಎಲ್ಲರೇ ಬೇಕಾಗಿಲ್ಲ ಬಿಡ್ರಿ ಕೈ ಹಿಡ್ಕರಿ.